ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು KCET 2022 ಅಂದರೆ ಈ ವರ್ಷದ KCET ಎಕ್ಸಾಮಿನೇಷನ್ನ ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಅಲ್ಲ, ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಏನೇನು. ಅದಷ್ಟೇ ಅಲ್ಲ, ನಿಮಗೆ KCET ಸ್ಟಾರ್ಟ್ ಆಗಿ ಎಷ್ಟು ದಿನ ಗ್ಯಾಪ್ ಇರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಮುಗಿಸಿದ್ಮೇಲೆ, ಆಮೇಲೆ ಆ ಗ್ಯಾಪಲ್ಲಿ ಏನೇನು ಮಾಡಬೇಕು ನೀವು ನಿಮ್ಮ KCETಲಿ ಒಳ್ಳೆ ರ್ಯಾಂಕ್ ಬರ್ಸ್ಕೊಳ್ಳೋದಕ್ಕೆ, ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ. ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೆಟ್ಸ್ ಸ್ಟಾರ್ಟ್ ದಿಸ್. ಇದನ್ನು ಹೇಳೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀನಿ, ವಿಚ್ ಇಸ್ ಗಿವನ್ ಬೈ AICT, ನಾಟ್ ಬೈ ಮೀ. ಓಕೆ, ಏನು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತೆ ನಿಮ್ಮ ಟೆಕ್ನಿಕಲ್ ಯೂನಿವರ್ಸಿಟಿ, ಲೈಕ್ ಯೂನಿವರ್ಸಿಟಿಗಳಿರ್ತಾವಲ್ಲ, ಅದು CET ಆಗಿರ್ಬೋದು, COMEDK, ಮ್ಯಾನೇಜ್ಮೆಂಟ್ ಕಂಡಕ್ಟ್ ಮಾಡ್ತಾರಲ್ಲ ಅವರ ಎಂಟ್ರೆನ್ಸ್ ಎಕ್ಸಾಮ್ ಕಾಲೇಜಿಗೆ ಬರೋಕ್ಕೆ, ಇವೆಲ್ಲನೂ ಮೇ ಅಲ್ಲೇ ಆಗಿಬಿಡಬೇಕು ಅಂತ ಹೇಳಿದ್ದಾರೆ AICT ಅವರು. ಎಷ್ಟು ಮಟ್ಟಿಗೆ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ. ಆ್ಯಂಡ್ ದೆನ್ ರಿಸಲ್ಟ್ ಶುಡ್ ಬಿ ಅನೌನ್ಸ್ ವಿತಿನ್ 5, ಅಂದರೆ 5 ಜೂನ್ ಒಳಗಡೆ ರಿಸಲ್ಟ್ಸ್ ಅನೌನ್ಸ್ ಆಗಬೇಕು. ಆ್ಯಂಡ್ ದೆನ್ ಏನಿರುತ್ತೆ ಇದ್ರದ್ದು ಕೌನ್ಸಿಲಿಂಗ್ ಏನೇನು ಪ್ರಾಸೆಸ್ ಇರುತ್ತೆ ಅದರದ್ದು ಫಸ್ಟ್ ರೌಂಡ್ ಏನಾಗುತ್ತೆ, ಕೌನ್ಸಿಲಿಂಗ್ ಎಲ್ಲ ಅದಾದ್ಮೇಲೆ ಎಕ್ಸಾಮ್ ಎಲ್ಲ ರಿಸಲ್ಟ್ ಅನೌನ್ಸ್ ಆದಮೇಲೆ ಫಸ್ಟ್ ರೌಂಡ್ ಆಗಬೇಕು 30th ಒಳಗಡೆ. ಯಾವಾಗ ಜೂನ್ 5th ಒಳಗಡೆ ಅನೌನ್ಸ್ ಆಗಿ ಜೂನ್ 30th ಒಳಗಡೆ ಫಸ್ಟ್ ರೌಂಡ್ ಆಗಿಬಿಡಬೇಕು. ಸೆಕೆಂಡ್ ರೌಂಡ್ ಏನಿರುತ್ತೆ ಜುಲೈ 30th ಒಳಗಡೆ ಆಗಿಬಿಟ್ಟಿರಬೇಕು, ಆಯಿತಾ. ಆಮೇಲೆ ಕಾಲೇಜ್ ಸ್ಟಾರ್ಟಿಂಗ್ ಡೇಟು 1st August ಅಟ್ ಎನಿ ಕಾಸ್ಟ್ ಆಗಲೇಬೇಕು, ಬಿಕಾಸ್ ಈಗಾಗಲೇ ತುಂಬ ಡಿಲೇ ಆಗಿಬಿಟ್ಟಿದೆ. ಇದೇ ಡಿಲೇನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅಕಾಡೆಮಿಕ್ ಇಯರ್ಸಲ್ಲಿ ಮುಂದೆ ಬರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಇದಾಗುತ್ತೆ, ತೊಂದರೆ ಆಗುತ್ತೆ. ಆ್ಯಂಡ್ ಅವರ ಡಿಗ್ರಿ ಮುಗಿಸೋದು ತುಂಬ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ಈಗ ಏನಿಗೆ ಡಿಲೇ ಆಗಿದೆ ಡೇಟ್ಸು ನಿಮಗೆ ಇನ್ನೂ ಆಗಲೇ ಯೂಶ್ವಲಿ ಇದೆಲ್ಲ ಕೊರೋನಾ ಇಲ್ಲ ಅಂತಂದಿದ್ರೆ ಎಕ್ಸಾಕ್ಟಾಗಿ ಡೇಟ್ಸ್ಗಳೆಲ್ಲ ಅನೌನ್ಸ್ ಆಗಿಬಿಡ್ತಿತ್ತು. ಆ್ಯಂಡ್ ದೆನ್ ಎಲ್ಲ ಈಗಾಗಲೇ ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡಿ ನೀವು ಡೇಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತಿತ್ತು. ಸೊ ಏನಿಗೆ ಡಿಲೇ ಆಗಿದೆ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಡ್ಯೂ ಟು ದಿಸ್ ನೀಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಇನ್ನೂ ನಡೀತಾನೆ ಇದೆ. ಮೇ ಬಿ BAMS ಈಗಾಗಲೇ ಮುಗಿದೆ ಅಂತ ಅನ್ಕೋತೀನಿ, ಅಥವಾ ಇನ್ನೂ ನಡೀತಾ ಇದೆ ಅಂತ ಅನ್ಕೋತೀನಿ. ಆ್ಯಂಡ್ ಅದಾದಮೇಲೆ ದಿಸ್ ಕೊರೋನಾ, ನಿಮಗೆ ಗೊತ್ತು ಈ ವರ್ಷವೂ ಕೊರೋನಾ ಬಂದಿತ್ತು. ಆ್ಯಂಡ್ ಸುಮಾರು ದಿನ ರಜೆನೂ ಸಹ ಸಿಕ್ಕಿತ್ತು. ಅದಕ್ಕೋಸ್ಕರ ಆ ಹಿನ್ನೆಲೆಯಲ್ಲಿ ಈ ಡಿಲೇ ಆಗಿತ್ತು, ಆಯಿತಾ. ಇದನ್ನು ಪ್ರಚೋದನೆ ಮಾಡಿದ್ದಾರೆ. ಆ್ಯಂಡ್ ದೆನ್ ಯಾವಾಗ ಈ ಅಪ್ಲಿಕೇಶನ್ಸ್ ರಿಲೀಸ್ ಆಗುತ್ತೆ ಆ್ಯಂಡ್ ಏನೇನು ಅದ್ರ ಬಗ್ಗೆ ಈಗ ನೋಡೋಣ. ಅಪ್ಲಿಕೇಶನ್ ಯಾವಾಗ ರಿಲೀಸ್ ಆಗುತ್ತೆ ಅಂತಂದರೆ ಫಸ್ಟ್ ವೀಕ್ ಆಫ್ ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಐ ಆಮ್ ನಾಟ್ ಶೋರ್, ಆಯಿತಾ. ಮೋಸ್ಟ್ ಪ್ರಾಬಬ್ಲಿ ರಿಲೀಸ್ ಆಗೇ ಆಗುತ್ತೆ, ಬಿಕಾಸ್ ಆವಾಗ ಏನಾದರೂ ಡಿಲೇ ಮಾಡಿಬಿಟ್ಟವರು ನಿಮಗೆ KCET ಎಕ್ಸಾಮ್ ನಡೆಯುತ್ತಲ್ಲ ಆ ಡೇಟ್ ಡಿಲೇ ಆಗುತ್ತೆ. ಆ ಡೇಟ್ ಡಿಲೇ ಆದರೆ ನೀವು ಕಾಲೇಜ್ ಜಾಯ್ನಿಂಗ್ ಡೇಟ್ ಡಿಲೇ ಆಗುತ್ತೆ, ನೀವು ಕಾಲೇಜ್ ಜಾಯ್ನಿಂಗ್ ಡೇಟ್ ಡಿಲೇ ಆದರೆ ನಿಮ್ಮ ಗ್ರ್ಯಾಜುಯೇಷನ್ ಡೇಟ್ ಸಹ ಡಿಲೇ ಆಗುತ್ತೆ. ಸೊ ಐ ಗೆಸ್ ದೇ ನಾಟ್ ಗೋನ್ ಟು ಆಲ್ ದೀಸ್ ಥಿಂಗ್ಸ್. ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಫಸ್ಟ್ ವೀಕಲ್ಲೇ ಇರುತ್ತೆ. ಆ್ಯಂಡ್ ದೆನ್ ಟೈಮ್ ಟೇಬಲ್ನ May 25th ಬಿಡ್ತಾರಂತಪ್ಪ. 25th ನಿಮಗೆ ಟೈಮ್ ಟೇಬಲ್ ಬಿಟ್ಬಿಡ್ತಾರೆ ನಿಮಗೆ KCET ಯಾವ್ಯಾವತ್ತು ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ. ಆ್ಯಂಡ್ ದೆನ್ ಎಕ್ಸಾಮ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ಫಸ್ಟ್ ವೀಕ್ ಆಫ್ ದ ಜೂನ್, ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಆಫ್ ದ ಜೂನಲ್ಲಿ ಅಂತ ಹೇಳಿದ್ದಾರೆ. ಅಪ್ರಾಕ್ಸ್ ಇದು ಫಸ್ಟ್ ವೀಕ್ ಅಂತಂದರೆ ಸೆಕೆಂಡ್ ವೀಕ್ ಅಂತ ಹೋಗುತ್ತೆ ದೊಡ್ಡ ಮನ್ಸ್ ಮಾಡಿದ್ರೆ. ದಿಸ್ ಇಸ್ ಆಲ್ ಅಬೌಟ್ ದಿಸ್. ಆ್ಯಂಡ್ ಯಾವ ರೀತಿ ನೀವು ಏನೇನು ಟೈಮ್ ಟೇಬಲ್ ಇದೆ ಆ್ಯಂಡ್ ಯಾವ ರೀತಿ ನೀವು ಪ್ರಿಪೇರ್ ಆಗಬಹುದು, ಇದ್ರ ಬಗ್ಗೆ ಸ್ಟ್ರಾಟಜಿ ಐತೆ ಒಂದು, ಅದನ್ನು ನೋಡ್ಕೊಂಬರೋಣ. ಟೈಮ್ ಟೇಬಲ್ ಏನಿದೆ ಅಂದರೆ ಈ ರೀತಿ ಇದೆ. ನಿಮಗೆ May 10ಗೆ ನೀವು ಫಿಸಿಕ್ಸ್ ಮುಗಿಯುತ್ತೆ. ಸೊ May 18th ಎಕ್ಸಾಮಿನೇಷನ್ ನಡೆಯುತ್ತೆ, ಬಿಕಾಸ್ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಇರ್ತಾವಲ್ಲ. PCMB ಇದೆ, ಬರೀ PCMB ಅಲ್ಲ, ಬೇರೆ ಬೇರೆ PUC ಸಹ ಡಿವಿಷನ್ಸ್ ಇರ್ತವೆ. ಅವ್ರದ್ದೆಲ್ಲ ಎಕ್ಸಾಮ್ ಮುಗಿಯೋಂಥದ್ದು May 18 ಗಂಟೆ ನಡೆಯುತ್ತೆ. ಸೊ May 18 ಗಂಟೆ ಎಕ್ಸಾಮ್ ನಡೆಯುತ್ತೆ. ಸೊ May 18 ಹಿಡಿದು ನಿಮಗೆ 31st ಗಂಟೆ ಒಂದು 13 ದಿನ ಸಿಗುತ್ತೆ ಅಲ್ವಾ, 13 ದಿನ ಸಿಗುತ್ತೆ. ಆ್ಯಂಡ್ ಅವ್ರೇನೋ ದೊಡ್ಡ ಮನ್ಸ್ ಮಾಡಿ ಸೆಕೆಂಡ್ ವೀಕಲ್ಲಿ ಕಂಡಕ್ಟ್ ಮಾಡಿದ್ರು ಅಂತಂದರೆ ನಿಮಗೆ ಎಕ್ಸಾಮ್ನ KCET ಎಕ್ಸಾಮ್ನ, ಸೊ ಅಲ್ಲೊಂದು 11 days ಆ್ಯಡ್ ಆಗುತ್ತೆ. ಸೊ ಟೋಟಲ್ ನಿಮ್ಮ 24 days ಇದೆ. ಈ 24 daysಲ್ಲಿ ನೀವು ಮಾಡಬೇಕು ಮ್ಯಾಜಿಕನ್ನು, ಯಾವ ಮ್ಯಾಜಿಕ್ಕು, ಕಲಿಯೋ ಮ್ಯಾಜಿಕ್. ಓಕೆ, ಈ ಮ್ಯಾಜಿಕ್ ಮುಖಾಂತರ ದಿಸ್ 24 days ವಿಲ್ ಬಿ ದ ಮೋಸ್ಟ್ ವ್ಯಾಲ್ಯೂಬಲ್ ಡೇಸ್ ಆಫ್ ಯುವರ್ ಲೈಫ್, ಬಿಕಾಸ್ ಈ ಡೇಸೇ ನಿಮ್ಮ ಲೈಫನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಇಫ್ ಯು ಆರ್ ಓನ್ಲಿ ಡಿಪೆಂಡೆಂಟ್ ಆನ್ ದಿಸ್ KCET ಕೈಂಡ್ ಆಫ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಪ್ಲ್ಯಾನ್ ಇದೆ, ಸಿಂಪಲ್ ಏನು ಗೊತ್ತಾ. ಫಸ್ಟ್ ನೀವು 500+ ನಿಮ್ಮ ಬೋರ್ಡಲ್ಲಿ ಸ್ಕೋರ್ ಮಾಡ್ಕೊಬೇಕು. ಎಸ್ಪೆಷಲಿ PCMBಯಲ್ಲಿ 80+ ಮಾರ್ಕ್ಸ್ ಇರಬೇಕು. ನೋ ದಿಸ್ ಥಿಂಗ್, ನಿಮ್ಮ ಮಾರ್ಕ್ಸ್ PCMBಯಲ್ಲಿ ಏನಿರುತ್ತೆ ಇದೆಲ್ಲ 80+ ಇರಬೇಕು. ಕನ್ನಡ ಮತ್ತು ಇಂಗ್ಲೀಷು ಅಥವಾ ಹಿಂದಿ ಏನಿದೆ ಸಬ್ಜೆಕ್ಟ್ಸು ನಿಮಗೆ ಅದರಲ್ಲಿ ಸ್ಕೋರ್ ಮಾಡ್ತಿದ್ರು ಪರವಾಗಿಲ್ಲಪ್ಪ. ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇರುತ್ತಲ್ಲ, ನೀವೇನಾದರೂ ಇಂಜಿನಿಯರಿಂಗ್ ಸೆಕ್ಟರ್ಗೆ ಹೋಗೋದಾದರೆ ಈ PCMಲ್ಲಿ ದಯವಿಟ್ಟು ಸ್ಕೋರ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೀವೇನಾದರೂ ಬೇರೆ ಸೆಕ್ಟರ್ಗೆ ಹೋಗೋದಾದರೆ ಬಯಾಲಜಿ, ಲೈಕ್ BSc, AG ಈ ಥರ ಸೆಕ್ಟರ್ಗೆ ಹೋದರೆ PCMB 4 ಸಬ್ಜೆಕ್ಟ್ಗಳು ಸಹ ನಿಮ್ಮ ಸ್ಕೋರ್ ಜಾಸ್ತಿ ಇರಬೇಕು. ಐ ರೆಕಮೆಂಡ್ ಯು ಪೀಪಲ್ ಟು ಸ್ಕೋರ್ 80+. ಇಟ್ಸ್ ಈಸಿ ಆಲ್ಸೋ. ನಿಮ್ಗೊಂದು ಸಿಲೆಬಸ್ ಆಯಿತಾ, ನಿಮ್ಮ ಹತ್ರ ಒಂದು ಸಿಲೆಬಸ್ ಇದೆ ಆ್ಯಂಡ್ ಪ್ಯಾಟರ್ನ್ ಇದೆ, ಪೇಪರ್ಸ್ ಇದೆ, ಇದನ್ನೆಲ್ಲ ರಿವೈಸ್ ಮಾಡಿದ್ರೆ ನಿಮಗೆ 80+ ಸ್ಕೋರ್ ಮಾಡೋದು ದೊಡ್ಡ ವಿಚಾರಣೆ ಅಲ್ಲ. ದಯವಿಟ್ಟು ಮಾಡಿ, ಟೈಮ್ ಇದೆ ನಿಮ್ಮ ಹತ್ರ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಂತಂದರೆ ಮಿನಿಮಮ್ ನೀವು ಒಂದೊಂದು ಪೇಪರ್ಲು 30 ತೊಗೊಂಡ್ಬಿಟ್ರೆ 60 ಕ್ವಶನ್ ಇರುತ್ತೆ ನಿಮಗೆ. 60 ಕ್ವಶನಲ್ಲಿ 30 ಕ್ವಶನ್ ಮಾಡ್ಕೊಂಡ್ಬಿಟ್ಟು ಒಂದು ಪೇಪರಲ್ಲಿ 4 ಪೇಪರಿಂದ ಆಗುತ್ತೆ ನಿಮಗೆ ಹತ್ತತ್ರ 120 ಬಂತು ಅಂತಂದರೆ ನಿಮ್ಮ ರ್ಯಾಂಕಿಂಗ್ ಡೆಫಿನೆಟ್ಲಿ 10,000 ಒಳಗಡೆ ಇರುತ್ತೆ.
10,000 ಒಳಗಡೆ ಇರುತ್ತೆ. 10,000 ಒಳಗಡೆ ಇರುತ್ತೆ ರ್ಯಾಂಕಿಂಗು. 10,000 ಒಳಗಡೆ ಅಂತಂದರೆ ನೀವು ಅಂದ್ಕೊಂಡಿರೋ ಕಾಲೇಜ್ಗೆ ಹೋಗ್ಬೋದು. ಅಂದರೆ ನೀವು ಅಂದ್ಕೊಂಡಿರೋ ಕಾಲೇಜ್ಗೆ ಹೋಗ್ಬೇಕಂತಲ್ಲ, ಅದಕ್ಕೆ ಸ್ವಲ್ಪ ಎಫರ್ಟ್ ಬೀಳುತ್ತೆ. ಐ ಮೀನ್ ಸೇ ದಟ್ ಒಂದು 40+ ಇರಬೇಕು ನಿಮಗೆ ಒಂದೊಂದು ಸಬ್ಜೆಕ್ಟಲ್ಲೂ ಮಾರ್ಕ್ಸು. ಇದರಲ್ಲಿ KCET ಆಯಿತಾ. ಅದಿದ್ದರೆ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಅಕಸ್ಮಾತ್ ಅದಿಲ್ಲ ಅಂತಂದ್ರೂ ಒಂದು ಒಳ್ಳೆ ಕಾಲೇಜ್ಗಂತೂ ಹೋಗಬಹುದು 10,000 ರ್ಯಾಂಕ್ ಒಳಗಡೆ ಇತ್ತು ಅಂತಂದರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಐ ಹೋಪ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ KCET ರಿಲೇಟೆಡ್ ಪ್ರತಿಯೊಂದು ವಿಡಿಯೋ ಬರುತ್ತೆ. ಸೇ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ ರೀತಿ ಸ್ಕೋರ್ ಮಾಡಬೇಕು, ನೀವು ಕಲ್ತ್ಕೊಂಡಿರೋ ನಾಲೆಜನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಅಕಸ್ಮಾತ್ ನೀವೇನೂ ಓದೇ ಇಲ್ಲ, ನನಗೆ ಏನೂ ದಾರಿ ಗೊತ್ತಾಗ್ತಿಲ್ಲ, ಆವಾಗ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ, ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಕೀಪ್ ಲರ್ನಿಂಗ್. Thanks for watching.